ಇವಾಗ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ನೋಡೋಣ. ಏನು ಪ್ರಿನ್ಸಿಪಲ್ಲು? ಸೊ ಅದರಲ್ಲಿ ನಮಗೆ ಅಮೌಂಟ್ದು ಫಾರ್ಮುಲಾ ಏನು ಅಂತ. ಪ್ರಿನ್ಸಿಪಲ್ಲು ಮತ್ತು ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಅಂದರೆ ಏನು? ನಾವು ಎಷ್ಟು ತಗೊತೀವೋ, ಬಾರೋವರ್ ಅಂದರೆ ನಾವು ಎಷ್ಟು ತಗೊತೀರೋ ಮನಿ ಬಾರೋಡ್ ಫ್ರಮ್ ಎ ಸರ್ಟೆನ್ ಪೀರಿಯಡ್ ಆಫ್ ಎ ಟೈಮ್, ಅದು ಪ್ರಿನ್ಸಿಪಲ್. ಎಷ್ಟು ತಗೊತೀವೋ ಟೋಟಲಾಗಿ ಎಷ್ಟು ಅಂತ, ಅದನ್ನು ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಇಂಟ್ರೆಸ್ಟ್ ಅಂದರೆ ಅಡಿಷ್ನಲ್ ಮನಿ ನಾವು ಎಷ್ಟು ಪೇ ಮಾಡ್ತಿರೋ ಅದನ್ನು ಇಂಟ್ರೆಸ್ಟ್ ಅಂತೀರಿ. ಎಷ್ಟು ಇಂಟ್ರೆಸ್ಟು ಪ್ಲಸ್ಸು ಪ್ರಿನ್ಸಿಪಲ್ ಟೋಟಲಾಗಿ ಎಷ್ಟು ಮನಿ ನಾವು ಪೇ ಮಾಡ್ತಿರೋ ಅವ್ರಿಗೆ ಅದನ್ನು ಅಮೌಂಟ್ ಅಂತ ಹೇಳೋದು. ಸೊ ಅಮೌಂಟ್ ಫಾರ್ಮುಲಾ ಏನು? ಅಮೌಂಟ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಆಯಿತಾ? ನೆಕ್ಸ್ಟ್ ರೇಟ್. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಇವಾಗ ನೋಡೋಣ. ಎಸ್ ಐ ಈಕ್ವಲ್ ಟು ಪಿ ಇಂಟು ಪಿ ಅಂದರೆ ಪ್ರಿನ್ಸಿಪಲು, ಆರ್ ಅಂದರೆ ರೇಟು, ಟಿ ಅಂದರೆ ಟೈಮು, ಡಿವೈಡೆಡ್ ಬೈ 100. ಓಕೆ. ಸೊ ವಾಟ್ ಈಸ್ ಮೀನ್ ಬೈ ರೇಟ್? ಈಸ್ 100 per unit time is called rate of interest. ಎಷ್ಟು ರೇಟ್ಗೆ ತಗೊಂಡಿರ್ತಿರೋ ರೇಟ್ ಆಫ್ ಇಂಟ್ರೆಸ್ಟ್ ಅಂತ, ಎಷ್ಟು ಪರ್ಸಂಟೇಜ್ಗೆ ಎಷ್ಟಿದು ಅಂತ ಅದನ್ನು ನಾವು ರೇಟ್ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಅಂದರೆ ಗೊತ್ತಲ್ವ, ಟೈಮ್ ಅಂದರೆ ಎಷ್ಟು ಟೈಮ್ ತಗೊಂಡಿದ್ದಾರೆ ಅಂತ, ಡಿವೈಡೆಡ್ ಬೈ 100. ಸೊ ಇದು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ. ಆವಾಗ ಅವ್ರು ನಮಗೆ ರೇಟ್ ಫೈನ್ ಮಾಡೋಕ್ಕೆ ಹೇಳೋವಾಗ, ಇವಾಗ ಆರ್ ನಾವು ಮೇಲೆ ಇಟ್ಕೊತೀವಿ. ಸೊ 100 ಮೇಲೆ ತಗೊಂಡು ಹೋಗ್ತೀರಿ, ಡಿವೈಡೆಡ್ ಬೈ ಪಿ ಇಂಟು ಆರ್, ಪಿ ಇಂಟು ಟಿ. ಸೊ ಆ ಥರ ರೇಟ್ ಫೈನ್ ಮಾಡುವಾಗ, ಪ್ರಿನ್ಸಿಪಲ್ ಫಾಲೋ ಮಾಡುವಾಗ, ಟಿ ಟೈಮ್ ಫೈನ್ ಮಾಡುವಾಗ. ಸೊ ಈ 4 ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್. ಸೊ ಈ 4 ಫಾರ್ಮುಲಾಸ್ ನಾವು ತುಂಬ ಇದಾಗಿ ನೋಡ್ಕೋಬೇಕು. ಯಾಕಂದರೆ ಅವರು ರೇಟ್ ಫೈನ್ ಮಾಡೋಕ್ಕೆ ಹೇಳ್ತಾರೆ, ಇಲ್ಲಾಂದರೆ ಪ್ರಿನ್ಸಿಪಲ್ ಫೈನ್ ಮಾಡೋಕ್ಕೆ ಹೇಳ್ತಾರೆ, ಇಂಟ್ರೆಸ್ಟ್ ಫೈನ್ ಮಾಡೋಕ್ಕೆ ಹೇಳ್ತಾರೆ, ಇಲ್ಲಾಂದರೆ ಏನಾದರೂ. ಆಮೇಲೆ ಅಮೌಂಟ್ ಫಾರ್ಮುಲಾ ಮೇಯ್ನಾಗಿ, ಅಮೌಂಟ್ ಈಕ್ವಲ್ ಟು ಎಷ್ಟು? ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಈಗ ನಾವು ಸಮ್ಸ್ಗೆ ಹೋಗೋಣ. ಇಲ್ಲೇನು ಕ್ವಶನ್ ಕೇಳಿದ್ದಾರೆ? ಫೈಂಡ್ ದಿ ಸಿಂಪಲ್ ಇಂಟ್ರೆಸ್ಟ್ ಆನ್, ಇದು ಪ್ರಿನ್ಸಿಪಲ್, ಫಾರ್ 3.5 years. ಎಷ್ಟು ಟೈಮು? 3.5 years ಅಟ್ 8.13% per annum. ಇದು ರೇಟು. ನಮಗೆ 3 ಕೊಟ್ಟಿದ್ದಾರೆ ಅಲ್ವಾ? ಸೊ ಹೆಂಗೆ ಇದು ಮಾಡೋದು? ಸೊ ಇದು ಬಂದ್ಬಿಟ್ಟು ಫಾರ್ಮುಲಾ ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100. ಓಕೆ. ಸೊ ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100. ಓಕೆ. ಇದು ಹೆಂಗೆ ಮಾಡೋದು? ಸೊ ಪ್ರಿನ್ಸಿಪಲ್ ಎಷ್ಟು? ಇಷ್ಟು. ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿದೆ. ಸೊ ನಾರ್ಮಲಾಗಿ ತಗೊಂಡ್ರೆ 25/3 ಇಂಟು 7/2 ಇಂಟು 1 ಇಂಟು 100. ಸೊ ಆಗ ಫೈನ್ ಮಾಡಿದ್ರೆ ಇಷ್ಟು ಬರುತ್ತೆ. ಇವಾಗ ಅಮೌಂಟ್ ಎಷ್ಟು ಟೋಟಲಾಗಿ ಅವ್ರೇನೇನು ಫೈನ್ ಮಾಡೋಕ್ಕೆ, ಫೈನ್ ದಿ ಸಿಂಪಲ್ ಇಂಟ್ರೆಸ್ಟ್ ಅಂತಲೇ ಕೇಳಿರೋದು. ಸೊ ಸಿಂಪಲ್ ಇಂಟ್ರೆಸ್ಟ್ ನಾವು ಇವಾಗ ಪ್ರಿನ್ಸಿಪಲ್ ಇದೆ, ಸಿಂಪಲ್ ಅಮೌಂಟು ನಾವು ಫೈನ್ ಮಾಡಬೇಕಿದ್ದಾಗ, ಇವಾಗ ಸಿಂಪಲ್ ಇಂಟ್ರೆಸ್ಟ್ ಇದ್ರೇ ಅಲ್ವಾ ನಾವು ಅಮೌಂಟ್ ಫೈನ್ ಮಾಡೋಕ್ಕಾಗೋದು. ಸೊ ಅಮೌಂಟ್, ಪ್ರಿನ್ಸಿಪಲು, ಸಿಂಪಲ್ ಇಂಟ್ರೆಸ್ಟ್, ಎಷ್ಟು ಇಂಟ್ರೆಸ್ಟು ಅಂತ. ಸೊ ಇಷ್ಟು ಟೋಟಲಾಗಿ ಇಷ್ಟಾಗಿದೆ. ನೆಕ್ಸ್ಟ್ ಸೇಮ್ ಅದೇ ಥರನೇ ಎಲ್ಲ ಸಮ್ಸೂ ಆಯಿತಾ. ಮೇಯ್ನಾಗಿ ನಾವು ಫಾರ್ಮುಲಾ ಯಾವ ರೀತಿ ಮಾಡಬೇಕು ಮತ್ತು ಯಾವುದ್ಯಾವುದು ಟೈಮು ಮತ್ತು ಯಾವುದ್ಯಾವ್ದು ಇಯರ್ಸು ಅಂತ ಅದನ್ನು ನೀವು ಸ್ವಲ್ಪ ಇದ್ರಾಗಿ ಇಟ್ಕೊಂಡಿದ್ರೆ ಅದೇ ಸಾಕು, ಈಸಿಯಾಗಿ ಮಾಡ್ಬೋದು. ಸಿಂಪಲ್ ಇಂಟ್ರೆಸ್ಟ್ ತುಂಬ ಈಸಿನೇ. ನೆಕ್ಸ್ಟ್ ಕ್ವಶನ್ ನೋಡಿ. ಸಿಂಪಲ್ ಇಂಟ್ರೆಸ್ಟ್ ಫೈನ್ ಮಾಡಬೇಕು. ಪ್ರಿನ್ಸಿಪಲ್ ಇದೆ 6.2/3% per annum. ಸೊ ಫಾರ್ ದಿ ಪೀರಿಯಡ್ ಫ್ರಮ್ December 28, 2011 to May 22, 2012. ಸೊ ಆಲ್ಸೋ ಫೈನ್ ದಿ ಅಮೌಂಟ್. ಓಕೆನಾ? ಆಲ್ಸೋ ಫೈನ್ ದಿ ಅಮೌಂಟ್ ಅಂತ ಕೇಳಿದ್ದಾರೆ. ಇದು ಹೆಂಗೆ ಮಾಡೋದು ನೋಡೋಣ. ಇವಾಗ 6/2/3 ಅದು ಬಂದ್ಬಿಟ್ಟು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿದೆ, ಅದು ಕನ್ವರ್ಟ್ ಮಾಡ್ಕೋಬೇಕು. ಏನಿದು? ಪೀರಿಯಡ್ ಫ್ರಮ್ December 28 ಆಯಿತಾ, December 28, 11 to May 22, 2012. ಇವಾಗ ಡಿಸೆಂಬರ್ ಎಷ್ಟು? 28ಇಂದ. ಸೊ ಜಾನ್ವರಿದಲ್ಲಿ December 28 ಎಷ್ಟು ಡೇಸ್ ಮಿಕ್ಕಿದೆ? 3 ಡೇಸ್ ರಿಮೈನಿಂಗ್ ಇದೆ. 3 ಡೇಸು. ಜಾನಲ್ಲಿ 31, ಫೆಬ್ರವರಿ 29, ಮಾರ್ಚಲ್ಲಿ 31. ಸೊ ಟೋಟಲಿ 146 ಡೇಸ್. 146 ಡಿವೈಡೆಡ್ ಬೈ 365 ಡೇಸ್ ಅಲ್ವಾ ಟೋಟಲಲ್ಲಿ. ಅದನ್ನು ಡಿವೈಡ್ ಮಾಡಿದ್ರೆ 2/5 years. ಸೊ ನಮಗೆ ಈಗ ಈ ಥರ ನಮಗೆ ಇಷ್ಟದಿಂದ ಇಷ್ಟಿಗೆ ಅಂದರೆ ನಾವು ಆಗ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಸರಿನಾ? ಎಷ್ಟು ಮಂತ್ಸು, ಆಮೇಲೆ ಎಷ್ಟು ಟೋಟಲ್ ಮಂತ್ಸ್ ಮಾಡಿ ಎಷ್ಟು ಟೋಟಲ್ ಡೇಸಲ್ಲಿ ನಾವು ಡಿವೈಡ್ ಮಾಡಬೇಕು, ಸರಿನಾ? ಸೊ ಆಗ ನಮಗೆ ಟೈಮ್ ಸಿಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇರೋದ್ರಿಂದ ಪ್ರಾಪರ್ ಫ್ರ್ಯಾಕ್ಷನ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. 6 3 18, 18 + 2 20. ಸೊ 20/3 ಇದು ಬಂದ್ಬಿಟ್ಟು ರೇಟು. ಎಷ್ಟು ಟೈಮು? 2/5 ಇಂಟು 1/100. ಸೊ ಇದು ಸಿಂಪಲ್ಲೇ. ನೆಕ್ಸ್ಟ್
ಈಗೇನು ಕ್ವಶನು, ಟು ಫೈನ್ ಟೈಮ್ ವೆನ್ ಪ್ರಿನ್ಸಿಪಲ್ ಎಸ್ ಐ ಇಂಟ್ರೆಸ್ಟ್ ಆರ್ ಗಿವನ್. ನೋಡಿ ಇಲ್ಲಿ 4 ಫಾರ್ಮುಲಾಸ್ನ ನಿಮ್ಗೆ ಹೇಳಿದ್ನಲ್ವ, ರೇಟ್ ಕಂಡುಹಿಡಿಯೋಕ್ಕೆ ಹೇಳ್ತಾರೆ, ಇಲ್ಲಾಂದರೆ ಪ್ರಿನ್ಸಿಪಲ್ ಫೈನ್ ಮಾಡೋಕ್ಕೆ ಹೇಳ್ತಾರೆ, ಇಲ್ಲಾಂದರೆ ಟೈಮ್ ಫೈನ್ ಮಾಡೋಕ್ಕೆ ಹೇಳ್ದವಾಗ ಈ 3 ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನೆಕ್ಸ್ಟ್ ಏನು, ಸೊ ಟು ಫೈನ್ ಟೈಮ್ ವೆನ್ ಪ್ರಿನ್ಸಿಪಲ್ ಎಸ್ ಐ ಇಂಟ್ರೆಸ್ಟ್ ಆರ್ ರೇಟ್ ಆರ್ ಗಿವನ್, ಆವಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಟೈಮ್ ಈಕ್ವಲ್ ಟು 100 ಇಂಟು ಎಸ್ ಐ ಡಿವೈಡೆಡ್ ಬೈ ಪಿ ಇಂಟು ಆರ್. ಹೌ ಮಚ್ ಟೈಮ್ ವಿಲ್, ಟೈಮ್ ಕೇಳಿದ್ದಾರೆ. ಸೊ ಇದು ಪ್ರಿನ್ಸಿಪಲ್ ಆಗುತ್ತೆ. ಅಮೌಂಟು, ಸೊ ಇದು ಬಂದ್ಬಿಟ್ಟು ಅಮೌಂಟ್ ಆಗುತ್ತೆ. ಸೊ ಇಲ್ಲೇ ಕೊಟ್ಟಿದ್ದಾರಲ್ವ, ಅಮೌಂಟ್ ಕೊಟ್ಟಿದ್ದಾರೆ, ಮತ್ತು ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಮತ್ತು ರೇಟ್ ಕೊಟ್ಟಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್. ಓಕೆನಾ, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಅವರು ಅಮೌಂಟ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಸಿಂಪಲ್ ಇಂಟ್ರೆಸ್ಟ್ ಫೈನ್ ಮಾಡಬೇಕು. ಹೆಂಗೆ, ಇವಾಗ ಅಮೌಂಟ್ ಫಾರ್ಮುಲಾ ಏನು, ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್. ಇವಾಗ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಅದರಿಂದ ಎ ಪ್ಲಸ್ ಪಿ ಇದೆ, ಈ ಸೈಡ್ ಬಂದರೆ ಮೈನಸ್ ಪಿ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ನಮಗೆ ಕ್ವಶನಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ. ಸೊ ಎಸ್ ಐ ಫೈನ್ ಮಾಡಬೇಕಲ್ವಾ, ಯಾಕಂದರೆ ನಾವು ಟೈಮ್ ಫೈನ್ ಮಾಡಬೇಕಂದ್ರೆ ನಮಗೆ ಎಸ್ ಐ ಬೇಕು. ಸೊ ಬಿಫೋರ್ ಟೈಮು ನಾವು ಫೈನ್ ಮಾಡೋಕ್ಕೆ ಮುಂಚೆನೇ ನಾವು ಎಸ್ ಐ ಕಂಡುಹಿಡಿದ್ರೆ ಇಷ್ಟು ಬರುತ್ತೆ, ಸರಿನಾ. ನೆಕ್ಸ್ಟ್ ಆಮೇಲೆ ನಮಗೆ ಸಿಂಪಲ್ ಇಂಟ್ರೆಸ್ಟು ಸಿಗುತ್ತೆ, ಪ್ರಿನ್ಸಿಪಲ್ ಇದೆ, ರೇಟ್ ಇದೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಸೊ ನಮಗೆ ಬರುತ್ತೆ, ಸರಿನಾ. ಡೈರೆಕ್ಟಾಗಿ ಕ್ವಶನ್ಸೇ ಕೇಳಿದ್ದಾರೆ, ಇಂಡೈರೆಕ್ಟ್ ಕ್ವಶನ್ಸ್ ಏನೂ ಕೇಳಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ವಾಟ್ ಟೈಮ್ ವಿಲ್ ದಿ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟೆನ್ ಸಮ್ ಆಫ್ ಎ ಮನಿ, ಏನೇನು ಕೊಟ್ಟಿದ್ದಾರೆ, ಪರ್ ಹ್ಯಾನಮ್ ಬಿ 3/8 ಆಫ್ ಇಟ್ ಸೆಲ್ಫ್, ಲೆಟ್ ದಿ ಸಮ್ ಬಿ ಎಕ್ಸ್, ಆಯಿತಾ. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು ರುಪೀಸ್ 3/8 ಆಫ್ ಎಕ್ಸ್ ಅಂತ, ನಮಗೆ ಎಷ್ಟಂತ ಗೊತ್ತಿಲ್ಲ ಸಿಂಪಲ್ ಇಂಟ್ರೆಸ್ಟ್ ಅಲ್ವಾ. ನೆಕ್ಸ್ಟ್ ಈಕ್ವಲ್ ಟು ರುಪೀಸ್ 3x/8. ಪ್ರಿನ್ಸಿಪಲ್ ಈಕ್ವಲ್ಸ್ ಟು ಎಷ್ಟು ಪ್ರಿನ್ಸಿಪಲ್ ಅಂತಲೂ ನಮಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಪ್ರಿನ್ಸಿಪಲ್ಲು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸೊ ಅದರಿಂದ ಸಿಂಪಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು 3/8 ಆಫ್ ಇಟ್ ಸೆಲ್ಫ್ ಅಂತ ಕೇಳಿರೋದ್ರೆ 3/8 ಇಂಟು ಎಕ್ಸ್, ಆಗ 3x/8 ಸಿಂಪಲ್ ಇಂಟ್ರೆಸ್ಟ್. ನೆಕ್ಸ್ಟ್ ಪ್ರಿನ್ಸಿಪಲ್ ಬಂದರೆ ಎಕ್ಸೆ, ಏನಂತ ನಮಗೆ ಗೊತ್ತಿಲ್ಲ ಪ್ರಿನ್ಸಿಪಲ್, ಸೊ ಅದ್ರಿಗೆ ಎಕ್ಸ್ ತಗೊತೀವಿ. ಆಮೇಲೆ ರೇಟ್ ಮಾತ್ರ ಗೊತ್ತಿದೆ ನಮಗೆ 7/1/2 ಅಂತ. ಈಗ ಟೈಮ್ ಅವ್ರು ಫೈನ್ ಮಾಡೋಕ್ಕೆ ಕೇಳಿರೋದ್ರಿಂದ ಟೈಮ್ ಫಾರ್ಮುಲಾ ಹಾಕ್ಕೊಳೋಣ. ಎಷ್ಟು 100 ಸಿಂಪಲ್ ಇಂಟ್ರೆಸ್ಟು 3x/8, ಆಮೇಲೆ ಪ್ರಿನ್ಸಿಪಲ್ ಎಷ್ಟು ಎಕ್ಸ್ ಅಂತಿದೆ, ಆಮೇಲೆ 15/2. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸು ಕ್ಯಾನ್ಸಲ್ ಆಗುತ್ತಾ. ಸೊ 5 years, 3 1s are 3, 3 5s are 15, x ಕ್ಯಾನ್ಸಲ್, 2 1s are 2, 2 4s are 18, 2 1s are 2, 2 4s are 25 ಬರುತ್ತೆ. ಸೊ ಇಲ್ಲಿ 5 ಇದೆ, ಸೊ 5 1s are 5, 5 5s are 25. ಸೊ ಟೋಟಲ್ ಆಗಿ 5 years. ಓಕೆನಾ. ಸೊ ಇದು ಅರ್ಥ ಆಯ್ತಾ, ಇಲ್ಲಾಂದರೆ ನಿಮಗೆ ಮಾಡಿ ನೋಡಿಸ್ತೀನಿ ಬೇಕಾದರೆ, ಇಲ್ಲಿ ಹಾಗೆ. ನಾವು ಇವಾಗ ಟೈಮ್ ಫೈನ್ ಮಾಡಬೇಕು. ಸೊ ಟೈಮ್ ಫೈನ್ ಮಾಡಬೇಕಂದ್ರೆ ಸಿಂಪಲ್ ಇಂಟ್ರೆಸ್ಟು, ಸೊ ಪ್ರಿನ್ಸಿಪಲ್ ಬಂದ್ಬಿಟ್ಟು ಗೊತ್ತಿಲ್ಲ, ಅದರಿಂದ ಎಕ್ಸ್ ಅಂತ ತಗೊತೀವಿ. ಸೊ ರೇಟ್ ಎಷ್ಟಿದೆ, 7/1/2. ಇದನ್ನು ನಾವು ಪ್ರಾಪರ್ ಇದಕ್ಕೆ ತಗೊಳ್ಳೋಣ. 7 2s are 14, 14 + 1 15, ಸೊ 15/2. ನೆಕ್ಸ್ಟ್ ಏನಿದೆ, 3/8 ಆಫ್ ಇಟ್ ಸೆಲ್ಫ್ ಸಿಂಪಲ್ ಇಂಟ್ರೆಸ್ಟ್. ಓಕೆನಾ. ಸೊ ಎಸ್ ಐ ಈಕ್ವಲ್ಸ್ ಟು 3/8 ಇಂಟು ಎಕ್ಸ್, ಆಗ 3x/8. ಇವಾಗ ಟೈಮ್ ಫಾರ್ಮುಲಾ ಏನು, ಟಿ ಈಕ್ವಲ್ ಟು, ಸೊ 100 ಇಂಟು ಎಸ್ ಐ, ನೆಕ್ಸ್ಟ್ ಏನು, ಪಿ ಇಂಟು ಆರ್ ಅಲ್ವಾ. ನೆಕ್ಸ್ಟ್ 100 ಇಂಟು ಎಸ್ ಐ ಎಷ್ಟಿದೆ, 3/3x. ಓಕೆನಾ, 3x. ಆಮೇಲೆ ಡಿವೈಡೆಡ್ ಬೈ ಪಿ ಎಷ್ಟಿದೆ, ಎಕ್ಸ್. ಆಮೇಲೆ ಆರ್ 15/2. ಸೊ 15 2 ಮೇಲೆ ಹೋಗುತ್ತಲ್ವಾ, 15/2 ಅಂದರೆ 2 ಮೇಲೆ ಹೋಗುತ್ತೆ, ಸರಿನಾ. ನೆಕ್ಸ್ಟ್ ಏನು, ಅಷ್ಟೇ ತಾನೇ, 6 × 15. ಓಕೆ. ಸೊ ಎಕ್ಸು, ಇರಿ ಒಂದು ನಿಮಿಷ ಇರಿ,
3/8 ಇದೆ ಅಲ್ವಾ, ಸೊ 8 ಕೆಳಗಡೆ ಬರುತ್ತೆ. ಸೊ ಎಕ್ಸು ಕ್ಯಾನ್ಸಲ್, 3 1s are 3, 3 5s are 15, 2 1s are 2, 2 4s are 18, 425, ಇಲ್ಲಿ 5 ಇದೆ ಅಲ್ವಾ, ಇನ್ನು 5 5s are 25. ಸೊ ಎಷ್ಟು ಟೈಮ್ ಈಕ್ವಲ್ ಟು 5 years. ಸೊ ಅರ್ಥ ಆಯ್ತಲ್ವಾ. ಸೊ ಇದೇ ರೀತಿಯೇ ಎಲ್ಲ ಸಮ್ಸು ಫಾರ್ಮುಲಾಸ್ ಗೊತ್ತಾಗಬೇಕು, ಯಾವ ಥರ ಸಬ್ಸ್ಟಿಟ್ಯೂಟ್ ಮಾಡಬೇಕಂತ ಗೊತ್ತಾಗಬೇಕು ಅಷ್ಟೇ. ನೆಕ್ಸ್ಟ್, ಟು ಫೈಂಡ್ ದಿ ರೇಟ್ ಪರ್ಸೆಂಟ್, ಓಕೆ, ವೆನ್ ಪ್ರಿನ್ಸಿಪಲ್ SI, ಇವಾಗ ರೇಟ್ ಫೈಂಡ್ ಮಾಡುವಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ರೇಟ್ ಈಕ್ವಲ್ ಟು 100 ಇಂಟು SI P ಇಂಟು T. ಸೊ ಇವಾಗ ಏನೇನಿದೆ ಕ್ವಶನಲ್ಲಿ, ರೇಟ್ ಇರಲ್ಲ, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಸಿಂಪಲ್ ಇಂಟ್ರೆಸ್ಟ್ ಆಯಿತಾ, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಮತ್ತು ಟೈಮ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇವಾಗ ರೇಟ್ ಎಷ್ಟಿದೆ, 100. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, 1960. ಸೊ ಪ್ರಿನ್ಸಿಪಲ್ ಬಂದ್ಬಿಟ್ಟು ಇಷ್ಟು, ಇಂಟ್ರೆಸ್ಟ್ ಇಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಮೇಲೆ ಪ್ರಿನ್ಸಿಪಲ್ ಎಷ್ಟು, 5600, ಟೈಮ್. ಸೊ ಡೈರೆಕ್ಟಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, SI ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಬರೀ ನಾವು ರೇಟ್ ಫೈಂಡ್ ಮಾಡಬೇಕು. ಸೊ ಇಷ್ಟು ಬರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಏನಿದು, ಅಟ್ ವಾಟ್ ರೇಟ್ ಪರ್ಸೆಂಟ್ ಪರ್ ಹ್ಯಾನಮ್ ವಿಲ್, ಇದು ಬಂದ್ಬಿಟ್ಟು ಅಮೌಂಟ್. ಓಕೆನಾ. ಎಷ್ಟು ಪ್ರಿನ್ಸಿಪಲ್ ಇದು ಬಂದ್ಬಿಟ್ಟು ಅಮೌಂಟ್. ಓಕೆನಾ. ಫಸ್ಟ್ ನಾವು ಸಿಂಪಲ್ ಇಂಟ್ರೆಸ್ಟಲ್ಲಿ ಕೊಟ್ಟಿಲ್ಲ, 3 years 2 months ಅಂತ ಕೊಟ್ಟಿದ್ದಾರೆ. ಸೊ 3 years 2 months ಅಂದರೆ 3 years 2 months ಅಂತ. ಸೊ 3 ಇದು ಕನ್ವರ್ಟ್ ಮಾಡೋದು ನಾನು ಹೇಳ್ತೀನಿ ಈಗ. ಫಸ್ಟ್ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಮಾಡಬೇಕು. ಅಲ್ಲೇನು ನಮಗೆ ಕ್ವಶನಲ್ಲಿ ಏನಿದೆ, ಅಮೌಂಟ್ ಕೊಟ್ಟಿದ್ದಾರೆ. ಸೊ ಅಮೌಂಟ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲು ಇದೆ. ಸೊ ಆಗ ಮೈನಸ್ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಮಾಡಿದ್ರಿ. ಇವಾಗ 3 years 2 months ಅದು ಇದು ಹೆಂಗೆ ಮಾಡೋದು. ಸೊ 3 years, ಸೊ 2 months, ಎಷ್ಟು ಮಂತ್ಸ್ ಇದೆ, 12 months. ಸೊ ಈ ರೀತಿ ಆವಾಗ 2 1s are 2 6, 3 1/6 years ಈಕ್ವಲ್ ಟು 19/6 years. ಈಸಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ, ಯಾಕಂದರೆ ಸಪೋಸ್ ನಮಗೆ ಇಲ್ಲಿ ಇಯರ್ಸ್ ಕೊಟ್ಟಿದ್ರೆ ನಾವು ಇಯರ್ಸ್ ಅಂತ ಇದು ಮಾಡ್ಕೋಬೋದಾಗಿತ್ತು. ಇಲ್ಲಿ ಮಂತ್ಸ್ ಕೊಟ್ಟಿರೋದ್ರಿಂದ, ಇಲ್ಲಿ ಸಪೋಸ್ ಡೇಸ್ ಕೊಟ್ಟಿದ್ರೆ 365 ಅಂತ ಹಾಕ್ಕೊತಿದ್ವಿ. ಇಲ್ಲಿ ಮಂತ್ಸ್ ಇದೆ, ಎಷ್ಟು ಮಂತ್ಸ್ ಇದೆ ನಮಗೆ, 12 months ಅಂತ ಹಾಕ್ಕೊಂಡು ನಾವು ಇವಾಗ ಮಿಕ್ಸ್ಡ್ ಫ್ರಾಕ್ಷನಿಂದ ಕನ್ವರ್ಟ್ ಆಗಿ ಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ರೇಟ್ ಫಾರ್ಮುಲಾ ಬಂದ್ಬಿಟ್ಟು ಡೈರೆಕ್ಟಾಗಿ SI ಎಷ್ಟು, ಆಮೇಲೆ P, ಆಮೇಲೆ ಟೈಮ್ ಎಷ್ಟು, 19/6, 6 ಮೇಲೆ ಹೋಗುತ್ತೆ ಅಲ್ವಾ. ಸೊ ಡೈರೆಕ್ಟಾಗಿ ನಮಗೆ ಸಿಗುತ್ತೆ ಇವಾಗ. ಸೊ ಈಸಿಯಾಗಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಬಟ್ ಏನಂದರೆ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದರೆ ಅಲ್ಲಿ ಅಮೌಂಟ್ ಕೊಟ್ಟಿದ್ರೆ ನಾವು ಅದನ್ನ ಇದು ಮಾಡ್ಕೋಬೇಕು, ಸರಿನಾ. ನೆಕ್ಸ್ಟ್ ಎಕ್ಸಾಂಪಲ್, ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟೈನ್ ಸಮ್ ಈಸ್ 4/9 ಆಫ್ ದಿ ಸಮ್. ಸೊ ಫೈಂಡ್ ದಿ ರೇಟ್ ಪರ್ಸೆಂಟ್ ಅಂಡ್ ದಿ ಟೈಮ್ ಇಫ್ ಬೋತ್ ಆರ್ ನ್ಯೂಮರಿಕಲಿ ಈಕ್ವಲ್. ಏನು, find the rate percent and the time if both are numerically equal. Okay na. So let the sum be same ಇದೇ ರೀತಿ sum. Okay na. Let the sum be x, SI ಎಷ್ಟು 4/9x, ರೇಟ್ ಫೈಂಡ್ ಮಾಡಬೇಕು ಆಯಿತಾ. ಸೇಮ್ ಆ್ಯಸ್ ಇಟ್ ಈಸೆ, ಬಟ್ ಇಲ್ಲಿ ಟೈಮ್ ಫೈಂಡ್ ಮಾಡಿದ್ರಿ, ಇಲ್ಲಿ ರೇಟ್ ಫೈಂಡ್ ಮಾಡಿದ್ರಿ ಅಷ್ಟೇ. ಓಕೆನಾ. ಕ್ವಶನ್ ಪ್ರಾಪರಾಗಿ ಓದ್ಕೋಬೇಕು, ಈ ವರ್ಡ್ ಪ್ರಾಬ್ಲಮ್ಸ್ ಅಲ್ಲ. ನೆಕ್ಸ್ಟ್ ಈಗ ಪ್ರಿನ್ಸಿಪಲ್ ಫೈಂಡ್ ಮಾಡೋ ಪ್ರಿನ್ಸಿಪಲ್ ಫಾರ್ಮುಲಾ ಆಯಿತಾ. ಟೈಮ್ ಕೊಟ್ಟಿರ್ತಾರೆ, SI ಕೊಟ್ಟಿರ್ತಾರೆ, ರೇಟ್ ಕೊಟ್ಟಿರ್ತಾರೆ, ಬಟ್ ಪ್ರಿನ್ಸಿಪಲ್ ಕೊಟ್ಟಿರಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ನಾವು, ಸೊ ಆ ಟೈಮಲ್ಲಿ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಈ ಫಾರ್ಮುಲಾ ನೋಡಿ, ಇವಾಗ ನಮಗೇನಿದೆ, ಅಮೌಂಟ್ ಕೊಟ್ಟಿದ್ದಾರೆ, 2 years 4 months ಹೆಂಗೆ ಕನ್ವರ್ಟ್ ಮಾಡ್ಕೊತೀರಿ. ಈಗ ಆಗಲೇ ನಾನು ಹೇಳ್ದಂಗೆ, ಸೊ 2 years 4 months ಅಲ್ವಾ. ಎಷ್ಟು 2 years 4 months, ಎಷ್ಟು ಮಂತ್ಸ್ ಇದೆ, 12 months. 4 1s are 4, 4 3s are 12. ಸೊ 2 1/3 ಇದನ್ನು ಮಿಕ್ಸ್ಡ್ ಆಗಿದೆ. ಸೊ ಪ್ರಾಪರಾಗಿ ಹೆಂಗೆ, 3 2s are 6, 6 + 1 7/3. ಓಕೆನಾ. ಸೊ 7/3. ಸೊ 7/3 ಸರಿನಾ. ನಮಗೆ 7/3 6 3/4 7/3. ನೆಕ್ಸ್ಟು ರೇಟ್ ಎಷ್ಟಿದೆ, ರೇಟ್ ಬಂದ್ಬಿಟ್ಟು 6 3/4. 6 3/4ನ 6 4s are 24, 24 + 3 27/4. ಓಕೆನಾ. 27/4 ಇಂಟು ರೇಟ್, ಎಷ್ಟು ಟೈಮ್ ಬಂದ್ಬಿಟ್ಟು 7/3. ಓಕೆನಾ, ಇಂಟು 100. ಸೊ ಇವಾಗ ಪ್ರಿನ್ಸಿಪಲ್ ಇದೆ, ಟೈಮ್ ಇದೆ,
ಒಂದು ನಿಮಿಷ ಇರಿ. ವಾಟ್ ಸಮ್ ವಿಲ್ ಅಮೌಂಟ್ ಟು ಇಂಟು 2 ಇಯರ್ಸ್. ಸೊ ಪ್ರಿನ್ಸಿಪಲ್ ಫೈನ್ ಮಾಡಬೇಕು. ಸೊ ಅದರಿಂದ ನಾವು ಎಕ್ಸ್ ಅಂತ ತಗೊತೀವಿ, ಇಲ್ಲಾಂದರೆ ಫಾರ್ಮುಲಾ ಇದೆಯಲ್ವ ಈ ಥರನೂ ನಾವು ಡೈರೆಕ್ಟಾಗೆ ತಗೋಬೋದು. ಇನ್ಸ್ಟೆಡ್ ಆಫ್ ದಿಸ್ ಈ ಥರ ನಾವು ಸಬ್ಸ್ಟಿಟ್ಯೂಟ್ ಎಕ್ಸ್ ತಗೊಂಡು ಆ ಥರ ಮಾಡೋ ಬದಲು ನಾವು ಡೈರೆಕ್ಟಾಗೆ ತಗೊಂಡು ಇದು ಮಾಡ್ಕೋಬೋದು. ಸೊ ನಾನು ನಿಮಗೆ ಮಾಡಿ ನೋಡಿಸ್ತೀನಿ ರೀ. ಇವಾಗ ಎಸ್ ಐ ಕೊಟ್ಟಿದ್ದಾರಾ ಇಲ್ಲಿ? ಆ್ಯಕ್ಚುಲಿ ಇಲ್ಲಿ ನಮಗೆ ಎಸ್ ಐ ಕೊಟ್ಟಿಲ್ಲ. ಸೊ ಎಸ್ ಐ ಫೈಂಡ್ ಮಾಡಬೇಕು. ಎಸ್ ಐ ಕೊಟ್ಟಿಲ್ಲ ಅಂದರೆ ಈ ರೀತಿಯೇ ಹೋಗ್ಬೇಕು ನಾವು, ಎಸ್ ಐ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಆಗ. ಸೊ ಆಗ ಏನಾಗುತ್ತೆ ಅಂದರೆ ಪ್ರಿನ್ಸಿಪಲ್ ಗೊತ್ತಿಲ್ಲ, ಅದರಿಂದ ಎಕ್ಸ್ ತಗೊಂಡಿದ್ದೀರಿ. ಸೊ ಆವಾಗ ನಮಗೆ 63x/400 ಸಿಗುತ್ತೆ. ಅಮೌಂಟ್ ಫಾರ್ಮುಲಾ ಏನು? ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಅಲ್ವಾ? ಸೊ ಎಕ್ಸ್ ಪ್ಲಸ್ 63x/400 ಇದು ಅಮೌಂಟ್. ಸೊ ಬಟ್ ಅಮೌಂಟ್ ಈಕ್ವಲ್ ಟು ಎಷ್ಟಿದೆ? 56 ಅಂತಿದೆ, ಸರಿನಾ? ಸೊ ಇನ್ ದಿ ಪ್ಲೇ ಈಕ್ವಲ್ ಟು 56 ಆಗ ನಾವು ಎಕ್ಸ್ ಫೈಂಡ್ ಮಾಡ್ಬೋದು, ಸರಿನಾ? ಇದು ಅರ್ಥ ಆಯ್ತು ಅನಿಸುತ್ತೆ. ನೀವೇ ನೋಡಿಲ್ಲ ಅಂದರೆ ಸಾಲ್ವ್ ಮಾಡೋ ಅಷ್ಟು ಏನಿಲ್ಲ, ಯಾಕಂದರೆ ಡೈರೆಕ್ಟಾಗಿ ಅಲ್ಲೇ ಕೊಟ್ಟಿದ್ದಾರೆ, ಅದರಿಂದ ನಾನು ಸಾಲ್ವ್ ಮಾಡ್ತಿಲ್ಲ. ಸೊ ಈಸಿಯಾಗೇ ಇದೆ. ಸೊ ಇವಾಗ ನಮಗೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಗೊತ್ತಿಲ್ಲ. ಸಿಂಪಲ್ ಇಂಟ್ರೆಸ್ಟ್ ನಮಗೆ ಪ್ರಿನ್ಸಿಪಲ್ ನಾವು ಎಕ್ಸ್ ಅಂತ ತಗೊತಿರ್ತೀರಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಬೇಕೀಗ. ಅದಕ್ಕೆ ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಮಾಡಿ ಆಮೇಲೆ ನಾವು ಪ್ರಿನ್ಸಿಪಲ್ ಫೈಂಡ್ ಮಾಡೋಕ್ಕಾಗೋದು. ಸೊ ಇದನ್ನು ನೋಡ್ಕೊಳ್ಳಿ, ಇದನ್ನು ಹಾಗೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಎ ಸರ್ಟೈನ್ ಸಮ್ ಅಮೌಂಟ್ ಟು, ಅಮೌಂಟ್ ಎಷ್ಟಿದೆ ಇನ್ 3 ಇಯರ್ಸ್, ಇದು ಟೈಮ್, ಟು 6,916 5 ಇಯರ್ಸ್ ಅಟ್ ಸಿಂಪಲ್ ಇಂಟ್ರೆಸ್ಟ್. ಓಕೆನಾ? ಏನಿದೆ ಇದು ಡಿಫ್ರೆಂಟ್ ಆಗಿದೆ ಕ್ವಶನ್, ಓದಿ ತಿಳ್ಕೊಳ್ಳೋಣ. ಸೊ ಎ ಸರ್ಟೈನ್ ಸಮ್ ಅಮೌಂಟ್ ಎಷ್ಟಿದೆ? ಎಸ್ ಐ ಫಾರ್ 2 years, find the sum and the rate percent. Okay, so 3 years, SI for 2 years, amount after 5 years minus, ಇವಾಗ 2 yearsಗೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕಂದರೆ ಅಮೌಂಟ್ ಆಫ್ಟರ್ 5 years, ಅಮೌಂಟ್ ಆಫ್ಟರ್ 3 years, ಇವೆರಡನ್ನೂ ನಾವು ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ ಸಿಗುತ್ತೆ. ಸೊ SI for 2 years ಇಷ್ಟು, SI for 1 ಇಯರ್ಗೆ ಡಿವೈಡೆಡ್ ಬೈ 2 ಬಂದರೆ ಇಷ್ಟು ಬರುತ್ತೆ. SI for 3 yearsಗೆ ಏನು ಮಾಡಬೇಕು? ಇಂಟು 3 ಮಾಡಬೇಕು. ನೀವು ಇಲ್ಲಿ ಕೇಳ್ಬೋದು, ಇಲ್ಲಿ ನಾವು ಡಿವಿಷನ್ ಮಾಡಿದ್ದೀರಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ದೀರಿ ಅಂದರೆ 1 ಇಯರ್ಗೆ ಎಷ್ಟು? 522. ಅದನ್ನೇ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು, ಒಂದೊಂದು ಇಯರ್ಗೆ ಎಷ್ಟಾಗುತ್ತೆ 3 ಇಯರ್ಸ್ಗೆ ಅಂತ. ಸೊ ಅಷ್ಟೇ. ನೆಕ್ಸ್ಟ್ ಸಮ್ ಏನು? ಅಮೌಂಟ್ ಆಫ್ಟರ್ 3 ಇಯರ್ಸ್ ಮೈನಸ್ ಎಸ್ ಐ ಫಾರ್ 3 ಇಯರ್ಸ್. ಆಯಿತಾ? ಎಷ್ಟು ಆಫ್ಟರ್ 3 ಇಯರ್ಸ್ದು? 1044 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಮೌಂಟ್ ಆಫ್ಟರ್ 3 ಇಯರ್ಸ್ದು, ಅಮೌಂಟ್ ಆಫ್ಟರ್ 3 ಇಯರ್ಸ್ ಮೈನಸ್ ಎಸ್ ಐ ಫಾರ್ 4 ಇಯರ್ಸ್. ಓಕೆ, 3 ಇಯರ್ಸ್ ಇಲ್ಲ ಇದೆಯಾ ಸಿಂಪಲ್ ಇಂಟ್ರೆಸ್ಟು? 5960 ಬಂದ್ಬಿಟ್ಟು ಅಮೌಂಟ್ ಫಾರ್ 3 ಇಯರ್ಸ್. ಓಕೆನಾ? ಅದನ್ನು ಮೈನಸ್ ಮಾಡಿದ್ರೆ ನಮಗೆ ಸಮ್ ಸಿಗುತ್ತೆ. ನೆಕ್ಸ್ಟ್ ಏನು ಕ್ವಶನು? ಪ್ರಿನ್ಸಿಪಲ್ ಫೈನ್ ಮಾಡಿದ್ದಾಯಿತು. ಎಸ್ ಐ ನಮಗಿದೆ, ಟೈಮು ಇದೆ. ಇವಾಗ ರೇಟ್ ಫೈನ್ ಮಾಡಬೇಕಲ್ವ? ಫೈನ್ ದಿ ಸಮ್ ಆ್ಯಂಡ್ ದಿ ರೇಟ್ ಅಂತ ಕೇಳಿದ್ದಾರೆ. ಸೊ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಮಗೆಲ್ಲ ವ್ಯಾಲ್ಯೂಸು ಸಿಕ್ಕಿರೋದ್ರಿಂದ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಮಾಡಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟೈನ್ ಸಮ್ ಫಾರ್ 15 months. ಓಕೆನಾ? ಸಿಂಪಲ್ ಇಂಟ್ರೆಸ್ಟ್ 15 months at 7.5% per annum exceeds the simple interest on the same sum for 8 months. ಓಕೆನಾ? at 12.5% per annum by 32.50 rupees. ಫೈನ್ ದಿಸ್ ಸಮ್ ಫೈನ್ ಮಾಡಬೇಕು. ಇವಾಗ ಸಿಂಪಲ್ ಇಂಟ್ರೆಸ್ಟ್ ಫಾರ್ 15 months, ಆಮೇಲೆ 18 months. ಸೊ ಲೆಟ್ ದಿ ಸಮ್, ಇವಾಗ ನಾವು ಫೈನ್ ಮಾಡಬೇಕಾಗಿರೋದು ಸಮ್ಮೇ ಅಲ್ವಾ? ಸೊ ಲೆಟ್ ದಿ ಸಮ್ ಬಿ ಎಕ್ಸ್. ಓಕೆನಾ? ನೆಕ್ಸ್ಟ್ ಏನು? ದೆನ್
ಸಿಂಪಲ್ ಇಂಟ್ರೆಸ್ಟ್, ಸೊ ಸಿಂಪಲ್ ಇಂಟ್ರೆಸ್ಟ್ ಆನ್ ಎಕ್ಸ್ ಫಾರ್ 15 ಮಂತ್ಸ್ ಇಷ್ಟು. ಸೊ ಆಗ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು ಫೈಂಡ್ ಮಾಡಿ, ನಮಗೆ ಸಿಂಪಲ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಗೊತ್ತಿಲ್ಲ ಅಲ್ವಾ, ಸೊ ಪ್ರಿನ್ಸಿಪಲ್ ಆ್ಯಕ್ಚುಲಿ ಫೈಂಡ್ ಮಾಡಬೇಕು. ಸೊ ಇದು ಕೂಡ ಸೇಮ್ ಅದೇ ಮೆಥಡ್ ಬರುತ್ತೆ, ನೀವು ಇದು ಹಾಗೆ ನೋಡ್ಕೊಳ್ಳಿ ನೀವು ಸಮ್ನ. ಸೊ ಮಿಕ್ಕಿರೋ ಸಮ್ಸ್ನು ಇದು ಅದೇ ರೀತಿ ಸೇಮ್ ಫಾರ್ಮುಲಾ, ಸೇಮ್ ವರ್ಡ್ ಪ್ರಾಬ್ಲಮ್ಸ್ ಎಲ್ಲ ತುಂಬ ಇದೆ. ಸೊ ವರ್ಡ್ ಪ್ರಾಬ್ಲಮ್ಸ್ ನಾವು ಯಾವಾಗಲೂ ಅಷ್ಟೇ ಕ್ವಶನ್ ಸ್ವಲ್ಪ ನೀಟಾಗಿ ಓದಿ ನಾವು ತಿಳ್ಕೊಂಡು ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಅದು ಬೇರೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಇನ್ನೂ ತುಂಬ ಈಸಿನೇ ನಿಮಗೆ. ನಾನು ನಿಮಗೆ ಒಂದೊಂದು ಕ್ವಶನೇ ನೋಡಿಸ್ತೀನಿ, ಸೊ ಅದನ್ನು ರೆಫರ್ ಮಾಡ್ಕೊಳ್ಳಿ. ಅಟ್ ವಾಟ್ ರೇಟ್, ಇದು ಅಷ್ಟೇ, ಎಲ್ಲ ಎಕ್ಸ್ ಎಲ್ಲ ಒಂದಿದ್ರೆ ಒಂದಿರಲ್ಲ, ಆ ರೀತಿ ಕ್ವಶನ್ಸೇ ಕೇಳೋದು. ಸೊ ಇಂಡೈರೆಕ್ಟಾಗಿ ಕೇಳ್ತಾರೆ ಕ್ವಶನ್ಸು, ಲೈಕ್ ಫಾರ್ಮುಲಲ್ಲೇ ಎಲ್ಲ ವ್ಯಾಲ್ಯೂಸು ಕೊಟ್ಟು ಸಬ್ಸ್ಟಿಟ್ಯೂಟ್ ಮಾಡೋ ಥರ ಕ್ವಶನ್ಸ್ ಎಲ್ಲ ತುಂಬ ಕೇಳಲ್ಲ. ಸೊ ಈ ಥರ ಕ್ವಶನ್ಸ್ ಕೇಳ್ತಾರೆ, ಒಂದು ಆರ್ ಫೈಂಡ್ ಮಾಡೋಕ್ಕೆ ಹೇಳ್ತಾರೆ, ಇಲ್ಲಾಂದರೆ ಪ್ರಿನ್ಸಿಪಲ್ ಇರಲ್ಲ, ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಇರಲ್ಲ, ಸೊ ಆ ರೀತಿ ಕೇಳ್ತಾರೆ. ಸೊ ಫಸ್ಟಿಂದ ಒಂದು ಸಾರಿ ನೋಡ್ಕೊಳ್ಳಿ.